ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ವೇಟ್ ಮಾಡ್ತಿದ್ದಂತಹ ಈ ವರ್ಷದ 2024ನ NTA ನೀಟ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದು ಇವತ್ತಿನಿಂದ ರಿಲೀಸ್ ಆಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನಮ್ಮ ದೇಶದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಬರೆಯುವಂಥ ಒಂದು ಎಕ್ಸಾಮಿನೇಷನ್ ನೀಟ್ UG 2024 ಏನಿದೆ ಅದರ ರಿಜಿಸ್ಟ್ರೇಷನ್ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಸೊ ನಮಗೆಲ್ಲ ಗೊತ್ತೇ ಇದೆ, ಮೇ 5ಗೆ ಈ ಒಂದು ಎಕ್ಸಾಮಿನೇಷನ್ ಫಿಕ್ಸ್ ಆಗಿರುವಂಥದ್ದು. ಆ್ಯಂಡ್ ಈ ಒಂದು ಎಕ್ಸಾಮಿನೇಷನಿನ ಒಂದು ಮೂಲಕ ನಿಮಗೆ ಈ ಒಂದು ನಮ್ಮ ದ ಹೋಲ್ ಇಂಡಿಯಾದಲ್ಲಿ ಅಂದರೆ ಭಾರತ ದೇಶದಲ್ಲಿ MBBS, BDS, BAMS, BUMS, BSMS, BHMS ಇವೆಲ್ಲವೂ ಕೂಡ ಅಡ್ಮಿಷನ್ ಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಟೆಸ್ಟ್ ಯು ಹ್ಯಾವ್ ಟು ರೈಟ್, ದಟ್ ಈಸ್ ನೀಟ್ ಎಕ್ಸಾಮಿನೇಷನ್. ಸೊ ಕೆಲವೊಂದಷ್ಟು ಕಾಲೇಜಲ್ಲಿ BSc ನರ್ಸಿಂಗು ಕೂಡ ಈ ಒಂದು ನೀಟ್ ಎಕ್ಸಾಮಿನೇಷನ್ ಆಧಾರದ ಮೇಲೆಯೇ ಅಡ್ಮಿಷನ್ಗಳು ನಡೀತದೆ, ರೈಟ್. ಸೊ ಇದರಲ್ಲಿ ನಮಗೆಲ್ಲ ಗೊತ್ತೇ ಇದೆ 200 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ ಆ್ಯಂಡ್ ಜಿಯಾಲಜಿ 50 ಈಚ್ ಇರ್ತದೆ. ಸೊ ಇದರಲ್ಲಿ 200 ಮಿನಿಟ್ಸ್ ಟೈಮನ್ನು ಕೊಟ್ಟಿರ್ತಾರೆ, 3 hours 20 minutes ಟೈಮನ್ನು ಕೊಟ್ಟಿರ್ತಾರೆ. ಸೊ ಮತ್ತು ನಿಮಗೆ 13 ಲ್ಯಾಂಗ್ವೇಜಲ್ಲಿ ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ಯಾವ ಲ್ಯಾಂಗ್ವೇಜ್ ಬೇಕಾದರೂ ಸೆಲೆಕ್ಷನ್ ಮಾಡ್ಕೊಳ್ಬಹುದು. ಹಾಗಾದರೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗ್ತದೆ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಆನ್ಲೈನ್ ಅಪ್ಲಿಕೇಶನ್ ಏನಿದೆ ಅದು ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. 9th ಫೆಬ್ರವರಿಯಿಂದ ಸ್ಟಾರ್ಟ್ ಆಗಿದೆ. 9th ಮಾರ್ಚ್ವರೆಗೆ ಟೈಮನ್ನು ಕೊಟ್ಟಿದ್ದಾರೆ. 1 ತಿಂಗಳ ಟೈಮನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಸೊ ಸಾಫ್ಟ್ವೇರ್ ಈಗ ತಾನೇ ರಿಲೀಸ್ ಆಗಿರೋದಕ್ಕೆ ಸೊ KE ಅವ್ರಿಗೆ ಕಂಪೇರ್ ಮಾಡಿದರೆ ದಿಸ್ ನೀಟ್ ಎಕ್ಸಾಮಿನೇಷನ್ ಅಥವಾ ಈ NTA ಸಾಫ್ಟ್ವೇರ್ ಬಹಳ ಚೆನ್ನಾಗಿರ್ತದೆ. ಸೊ ಇದು ನೀವು ಇವತ್ತಿನಿಂದ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ನ ಒಂದು ಸಜೆಷನ್ ಇಷ್ಟೇ, ಸೊ ಇವತ್ತು ಅಮಾವಾಸ್ಯೆ ಇದೆ, ಮಾಡೋದಕ್ಕೆ ಹೋಗಬೇಡಿ, ಬಿಡಿ. ಸೊ ನಾಳೆ ಶನಿವಾರ ಇದೆ. ಸೊ ಭಾನುವಾರದಿಂದ ಅಥವಾ ಸೋಮವಾರದಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿ. ಜೀವನದಲ್ಲಿ ಎಲ್ಲದೂ ಕೂಡ ಒಳ್ಳೆಯದಾಗ್ತದೆ, ರೈಟ್. ಸೊ 9th ಫೆಬ್ರವರಿ 2024 ಇಂದ 9th ಮಾರ್ಚ್ 2024 ಟೈಮನ್ನು ಕೊಟ್ಟಿದ್ದಾರೆ. ಸೊ ಲಾಸ್ಟ್ ಡೇಟ್ ಆಫ್ ಸಕ್ಸಸ್ಫುಲ್ ಟ್ರಾನ್ಸಾಕ್ಷನ್ ಆಫ್ ಫೀಸ್ 9th ಮಾರ್ಚ್ 2024 ರಾತ್ರಿ 11:50 ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ನೀವು ಕರೆಕ್ಷನ್ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಅದರ ಒಂದು ಟೈಮನ್ನು ಇಂಟಿಮೇಟ್ ಮಾಡ್ತಾರೆ. ಸೊ ಫೀಸ್ ಎಷ್ಟಿದೆ ಅಂತಂದರೆ ಜನರಲ್ದವರಿಗೆ 1700 ರೂಪೀಸ್ ಫೀಸ್ ಇರ್ತದೆ. ಜನರಲ್ EWS, OBC, NCLದವರಿಗೆ 1600 ರೂಪೀಸ್ ಇರ್ತದೆ. ಸೊ SC, ST, PWD, ಥರ್ಡ್ ಜೆಂಡರ್ದವರಿಗೆ 1000 ರೂಪೀಸ್ ಫೀಸ್ ಇರ್ತದೆ. ಹಾಗಾದರೆ OBC, NCLದಲ್ಲಿ ಯಾರು ಇರ್ತಾರೆ? NCL ಅಂತಂದರೆ 8 lakhಕ್ಕಿಂತ ಕಡಿಮೆ ಇರಬೇಕು. OBC ಯಾರು ಇರ್ತಾರೆ ಅಂಥೇಳಿ ಅಂದರೆ ನಿಮ್ಮ ಒಂದು ಕಾಸ್ಟ್ OBC ಅಂಡರ್ ಬರ್ತದೋ ಇಲ್ಲೋ ಅನ್ನೋದಕ್ಕೆ ಸೊ ನೀವು www.ncbc.nic.in ಈ ಒಂದು ವೆಬ್ಸೈಟ್ಗೆ ನೀವು ಹೋಗಬೇಕಾಗ್ತದೆ. ಸೊ ಅಲ್ಲಿ ನಿಮ್ಮ ಒಂದು ಕಾಸ್ಟನ್ನು ನೋಡಿ ಆ ಒಂದು ಕಾಸ್ಟ್ ಸೆಂಟ್ರಲ್ OBCಯಲ್ಲಿ ಬರೆದ್ರೆ ಸೊ ನಾರ್ಮಲ್ ಆಗಿ ಕರ್ನಾಟಕದಲ್ಲಿ 3B ಅಂತ ಏನು ಹೇಳ್ತೀವಿ, 3A ಒಂದಷ್ಟು ಕಾಸ್ಟ್ಗಳು ಮತ್ತು 3B ಕಾಸ್ಟ್ಗಳು, ಮೋಸ್ಟ್ ಆಫ್ ದೆಮ್ ದಟ್ ವಿಲ್ ಕಮ್ಸ್ ಅಂಡರ್ ಜನರಲ್ ಮೆರಿಟ್ ಓನ್ಲಿ ಅಂಡರ್ ಸೆಂಟ್ರಲ್ OBC ಲಿಸ್ಟ್. ಸೆಂಟ್ರಲ್ OBCಯಲ್ಲಿ ಬರೋದಿಲ್ಲ. ಅಂತಹ ಕೇಸಲ್ಲಿ ನೀವು ಜನರಲ್ ಮೆರಿಟ್ ಅಂತಲೇ ಎಂಟ್ರಿ ಮಾಡ್ತೀರಿ. ಬಟ್ ಕರ್ನಾಟಕದ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ಆಲ್ರೆಡಿ CET ಅಪ್ಲಿಕೇಶನ್ದಲ್ಲಿ 3B, 3A, 2A, 2B ಯಾವ್ದು ಹಾಕಿದ್ರಿ ಅದನ್ನು ಅಪ್ಲೈ ಮಾಡ್ಕೋತಾರೆ. ಸೊ ಹಾಗೇನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸರ್ ನಾನು ಸೆಂಟ್ರಲ್ ಜನರಲ್ ಮೆರಿಟ್ ಆಗಿದ್ದೀನಿ, ಹಾಗಾದರೆ ಇಲ್ಲೂ ಜನರಲ್ ಮೆರಿಟ್ ಆಗ್ತದಾ? ಸೊ ಇಲ್ಲಿ ಏನಾದರೂ ನಿಮ್ಮದು ಕ್ಯಾಟಗರಿ 2A, 2B, 3A, 3B ಇದ್ದರೆ ನೀವು ಆ ಕ್ಯಾಟಗರಿಯಲ್ಲೇ ಬರ್ತೀರಿ. ಆದರೆ ಸೆಂಟ್ರಲ್ದಲ್ಲಿ ಎಕ್ಸಾಮಿನೇಷನ್ ಬರೆಯೋದು ಮಾತ್ರ ಜನರಲ್ ಕ್ಯಾಟಗರಿ ಅಂಡರ್ ಅನ್ನೋದು ಗೊತ್ತಿರಲಿ, ರೈಟ್. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ಸೊ ಹಾಗೇನಾದರೂ OBC ಆಗಿದ್ದರೆ ಅಥವಾ SC ST ಆಗಿದ್ದರೆ ಸೊ ಸರ್ಟಿಫಿಕೇಟನ್ನು ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗ್ತದೆ. ಅದರಲ್ಲೂ OBC ಸರ್ಟಿಫಿಕೇಟ್ ಗೊತ್ತಿರಲಿ, 2023 ಏಪ್ರಿಲಿಂದ ಮಾಡಿರುವಂತಹ ಸರ್ಟಿಫಿಕೇಟ್ ಇರಬೇಕು. ಅಂದರೆ ಲಾಸ್ಟ್ ಇಯರ್ ಏಪ್ರಿಲ್ ಆದಮೇಲಿನ ಸರ್ಟಿಫಿಕೇಟ್ ಇರಬೇಕು ಅನ್ನೋದು ಗೊತ್ತಿರಲಿ. ಈವನ್ EWS ಕೂಡ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಕೂಡ, ಸೊ ಅಲ್ಲಿನೂ ಕೂಡ ನಿಮ್ಮ ಒಂದು ಸರ್ಟಿಫಿಕೇಟ್ ಯಾವಾಗಲೂ ಏಪ್ರಿಲ್ 2023 ಆದಮೇಲೆ ಇರಬೇಕು. ಸೊ ಆ ರೀತಿ ಇದೆಯಾ ಅಂತ ಅನ್ನೋದನ್ನು ನೋಡ್ಕೊಳ್ಳಿ, ರೈಟ್. ಸೊ ಅದಾದಮೇಲೆ ಅನೌನ್ಸ್ಮೆಂಟ್ ಆಫ್ ಸಿಟಿ ಆಫ್ ಎಕ್ಸಾಮಿನೇಷನ್ ಇರ್ಬೋದು, ಅಡ್ಮಿಟ್ ಕಾರ್ಡ್ ಇರ್ಬೋದು, ಇವನ್ನೆಲ್ಲ ಮುಂದೆ ಹೇಳ್ತಾರೆ. ಎಕ್ಸಾಮಿನೇಷನ್ ಅಂತೂ 5th ಮೇಗಿದೆ. ಸೊ ಡ್ಯೂರೇಷನ್ ಆಫ್ ಎಕ್ಸಾಮಿನೇಷನ್ ಅಂತೂ ಗೊತ್ತಾಗಿದೆ. ಟೈಮಿಂಗ್ ಆಫ್ ಎಕ್ಸಾಮಿನೇಷನ್ ಮಧ್ಯಾಹ್ನ 2 ಗಂಟೆಯಿಂದ 5:20 ಟೈಮ್ ತನಕ ಇರ್ತದೆ. ಸೊ ಇದಿಷ್ಟು ಅಪ್ಲಿಕೇಶನ್ ಫಾರ್ಮನ್ನು ಹೇಳಿರುವಂಥದ್ದು. ಸೊ ಈ ವರ್ಷ ಸ್ವಲ್ಪ ಇಲ್ಲಿ ವೆಬ್ಸೈಟನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ NTA. NTA ವೆಬ್ಸೈಟ್ ಯಾವುದು ಅಂತಂದರೆ exams.nta.nic.in/neet ಅಂಥೇಳಿ ನೀವು ಟೈಪ್ ಮಾಡಬೇಕು. ಸೊ ಈ ಒಂದು ನೀಟ್ ಎಕ್ಸಾಮಿನೇಷನ್ ಬಗ್ಗೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಏನಾದರೂ ಬೇಕು ಅಂತ ಇದ್ದರೆ ಸೊ ನನ್ನ ಒಂದು ಗೈಡೆನ್ಸ್ ಕೋರ್ಸನ್ನು ನೀವು ಜಾಯ್ನ್ ಆಗ್ಬೋದು. ಇದು ಪೇಯ್ಡ್ ಗೈಡೆನ್ಸ್ ಇರ್ತದೆ, ಉಳಿದಿರೋದೆಲ್ಲ ಯೂಟ್ಯೂಬಲ್ಲಿ ಫ್ರೀಯಾಗಿ ಹೇಳಿರ್ತೀನಿ. ಸೊ ಈ ಒಂದು ಪೇಯ್ಡ್ ಗೈಡೆನ್ಸ್ ಅಂಡರ್ ನೀವು ನನ್ನ ಜೊತೆ ಡಿಸ್ಕಸ್ ಮಾಡ್ಬೋದು. ಸೊ ಮೆಸೇಜ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು. ಸೊ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿದೆ ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ.
ಸೊ 4999 ಆನ್ಲೈನ್ ಗೈಡೆನ್ಸ್ ಇರ್ತದೆ, 7999 ಕಂಪ್ಲೀಟ್ ಪ್ರೊಸೀಜರ್ ಅಪ್ಲಿಕೇಶನ್ ಟು ಅಡ್ಮಿಷನ್. ಸೊ ನಮ್ಮ ಒಂದು ಟೀಮ್ ಅಂಡರೇ ಮಾಡುವಂಥದ್ದು. ಸೊ ಇದಕ್ಕೇನಾದರೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ವಾಟ್ಸಪ್ ಮೆಸೇಜ್ ಮಾಡಿ ಈ ಒಂದು ನಂಬರಿಗೆ 8277448606ಗೆ. ಸೊ ಐ ವಿಲ್ ಕನೆಕ್ಟ್ ವಿತ್ ಯು. ಸೊ ಫೈನ್. ಸೊ ಹಾಗಾದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೋಷರ್ನು ಕೂಡ ರಿಲೀಸ್ ಮಾಡಿದ್ದಾರೆ, ನೋಡ್ಕೊಳ್ಳಿ. ಬ್ರೋಷರ್ನು ಕೂಡ 167 ಪೇಜ್ ಇರುವಂಥ ಒಂದು ಬ್ರೋಷರ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈ ಒಂದು ಬ್ರೋಷರ್ನು ಕೂಡ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಸೊ ನಿಮ್ಮ ಫೋಟೋಗ್ರಾಫ್ ಭಾಳ ಕ್ಲಿಯರ್ ಆಗಿರಬೇಕು. ಫೋಟೋಗ್ರಾಫ್ ವೈಟ್ ಬ್ಯಾಕ್ಗ್ರೌಂಡ್ ಇರಬೇಕು, 80% ಫೇಸ್ ಕಾಣೋ ಹಾಗಿರಬೇಕು. ಸೊ 1/1/2024 ಆದ ಮೇಲೆ ತೆಗೆದಿರುವಂತಹ ಫೋಟೋನೇ ಇರಬೇಕು. ಅಂದರೆ ಜನವರಿ 1 ಆದಮೇಲೆ ತೆಗೆದಿರುವಂತಹ ಫೋಟೋನೇ ಇರಬೇಕು ಅನ್ನೋದು ಗೊತ್ತಿರಲಿ. ಸೊ ಅದಕ್ಕಿಂತ ಮುಂಚೆ ಇರುವಂಥ ಫೋಟೋ ನಡೆಯೋದಿಲ್ಲ, ಜನವರಿ 1 ಆದಮೇಲಿನ ಫೋಟೋನೇ ಇರಬೇಕಾಗ್ತದೆ. ಸೊ ಆ ಫೋಟೋದ ಕೆಳಗೆ ನೀವು ಯಾವಾಗ ಫೋಟೋವನ್ನು ತೆಗೆದಿದ್ದೀರಿ ಅನ್ನೋ ಒಂದು ಡೇಟ್ ಇರಬೇಕು, ಪ್ಲಸ್ ನಿಮ್ಮ ಹೆಸರು ಇರಬೇಕು. ನಿಮ್ಮ ಹೆಸರು ಕ್ಲಾಸ್ 10 ಸರ್ಟಿಫಿಕೇಟಲ್ಲಿ ಅಂದರೆ ಮಾರ್ಕ್ಸ್ ಕಾರ್ಡಲ್ಲಿ ಇರೋ ಹಾಗೆ ಇರಬೇಕು. ಸೊ ಕೆಳಗಡೆ ಆ ಡೇಟ್ ಇರಬೇಕು ಅನ್ನೋದು ಗೊತ್ತಿರಲಿ. ಯಾವಾಗ ಫೋಟೋವನ್ನು ತೆಗೆದಿದ್ದೀರಿ ಅನ್ನೋದು ಒಂದು ಡೇಟ್ ಇರಬೇಕು ಅದರಲ್ಲಿ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಅದಾದಮೇಲೆ 10 ಫಿಂಗರ್ಸ್ ಬೇಕಾಗ್ತದೆ. ಸೊ ಇವೆಲ್ಲವನ್ನು ನಾನು ಸಪ್ರೇಟಾಗಿ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ವಿಡಿಯೋದಲ್ಲಿ. ಸೊ ಯಾರು ಹರಿಬರಿ ಮಾಡೋದಕ್ಕೆ ಹೋಗಬೇಡಿ, ಟೈಮ್ ಬೇಕಾದಷ್ಟಿದೆ. ಸೊ ಅರ್ಜೆಂಟ್ ಮಾಡಿಕೊಂಡು ಮಿಸ್ಟೇಕ್ ಮಾಡ್ಕೊಳ್ಳೋದಲ್ಲ. ಸೊ ನೆಕ್ಸ್ಟ್ ವೀಕಲ್ಲಿ ಆರಾಮ್ಸೆ ಕುತ್ಕೊಂಡು ಫಾರ್ಮನ್ನು ಫಿಲ್ ಮಾಡಿ. ಸೊ ನಿಮಗೇನೇ ಪ್ರಾಬ್ಲಮ್ ಬಂದರೂ ಕೂಡ ನೀವು ಈ ಒಂದು ನನ್ನೊಂದು ಸೀರೀಸ್ ಆಗಿ ವಿಡಿಯೋಸನ್ನು ನೋಡ್ತಾ ಹೋದ್ರಿ ಅಂತಂದರೆ ಎಲ್ಲ ಸೊಲ್ಯೂಷನ್ ಸಿಗ್ತದೆ. ಸೊ ನಿಮಗೇನಾದರೂ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನನ್ನ ಒಂದು ಆ್ಯಪಲ್ಲಿ ಅಥವಾ ನನ್ನ ಒಂದು ಮೊಬೈಲಲ್ಲಿ ನೀವು ಮೆಸೇಜ್ ಮಾಡಿದರೆ ವಾಟ್ಸಪ್ಪಲ್ಲಿ, ಸೊ ವಿಲ್ ಕನೆಕ್ಟ್ ವಿತ್ ಯು. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಸೊ ಈಗ ನೀಟ್ ಎಕ್ಸಾಮಿನೇಷನ್ ಫಾರ್ಮ್ ರಿಲೀಸ್ ಆಗಿದೆ. ಸೊ ವೆರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. 1 ತಿಂಗಳ ಟೈಮನ್ನು ಕೊಟ್ಟಿದ್ದಾರೆ, ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಅಂದರೆ ಆಲ್ರೆಡಿ ಸರ್ ನಾನು CET ಅಪ್ಲಿಕೇಶನ್ ಹಾಕಿದ್ದೀನಿ, ನೀಟ್ ಹಾಕಬೇಕಾ ಅಂತಂದರೆ ಕಂಪಲ್ಸರಿಯಾಗಿ ನೀಟ್ ಅಂತೂ ಹಾಕಲೇಬೇಕು. CET ಕಂಪಲ್ಸರಿ ಅಂತ ಯಾಕೆ ಹೇಳಿದ್ದೀವಿ ಅಂದರೆ ಕೌನ್ಸಿಲಿಂಗಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರಿಗೆ CET ಅಪ್ಲಿಕೇಶನ್ ಕಂಪಲ್ಸರಿಯಾಗಿ ಹಾಕಲೇಬೇಕು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.